ನಮಸ್ಕಾರ ಸ್ನೇಹಿತರೆ, ಎಲ್ಲರಿಗೂ SR ಟಿವಿ ಕನ್ನಡ ಚಾನಲ್ಗೆ ಸ್ವಾಗತ. ಶಿವ ಎನ್ನುವ ಹೆಸರಿನಲ್ಲಿ ಒಂದು ಪ್ರತ್ಯೇಕವಾದ ಅಂತರಾರ್ಥ ಅಡಗಿದೆ. ಶಿವನನ್ನು ಲಿಂಗರೂಪದಲ್ಲಿ ಪೂಜಿಸುವುದರಿಂದ ಜೀವನದಲ್ಲಿ ಉನ್ನತ ಸ್ಥಾನಕ್ಕೆ ತಲುಪಬಹುದೆಂದು ವೇದಗಳು ಹೇಳುತ್ತವೆ. ಶಿವ ಭಕ್ತರ ಕೋರಿಕೆಗಳನ್ನು ಬೇಗನೆ ಈಡೇರಿಸಿ ಅವರನ್ನು ಅತಿ ಶೀಘ್ರದಲ್ಲಿ ಆಶೀರ್ವದಿಸುತ್ತಾರೆಂದು ಅನಾದಿ ಕಾಲದಿಂದಲೂ ನಂಬುತ್ತಾ ಬರಲಾಗುತ್ತಿದೆ. ಆದರೆ ಶಿವನನ್ನು ತುಂಬ ಜಾಗ್ರತೆಯಿಂದ ಪೂಜಿಸಬೇಕು. ಕೆಲವು ತಪ್ಪುಗಳನ್ನು ಮಾತ್ರ ಅಪ್ಪಿತಪ್ಪಿಯೂ ಮಾಡಬಾರದು. ಶಿವ ಎಷ್ಟು ಬೇಗನೆ ಅನುಗ್ರಹಿಸುತ್ತಾರೋ ಅಷ್ಟೇ ಬೇಗನೆ ಕೋಪಗೊಳ್ಳುತ್ತಾರೆ. ಹಾಗಾಗಿ ಶಿವನ ಪೂಜೆ ಮಾಡುವಾಗ ಎಂತಹ ಜಾಗ್ರತೆಗಳನ್ನು ತೆಗೆದುಕೊಳ್ಳಬೇಕು, ಯಾವ ತಪ್ಪುಗಳನ್ನು ಮಾಡಲೇಬಾರದು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಆದರೆ ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಖಂಡಿತ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ಗಾಗಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. 1. ವಿಭೂತಿ ಪರಮೇಶ್ವರನಿಗೆ ಅತಿ ಪ್ರಿಯವಾದುದು. ವಿಭೂತಿ ಧರಿಸಿದರೆ ಅವರನ್ನು ಪರಮೇಶ್ವರ ಅನುಕ್ಷಣ ಕಾಪಾಡುತ್ತಾ ಇರುತ್ತಾರೆ. 3 ಗೆರೆಗಳು ಅಡ್ಡವಾಗಿ ಭಸ್ಮಧಾರಣೆ ಮಾಡಿಕೊಳ್ಳಬೇಕು. ಈ ರೀತಿ ವಿಭೂತಿ ಧರಿಸಿದರೆ ಜನ್ಮ ಜನ್ಮಗಳ ಪಾಪಗಳು ನಶಿಸುತ್ತವೆ ಎಂದು ಹಿರಿಯರು ಹೇಳುತ್ತಾರೆ. ವಿಭೂತಿಯನ್ನು ವಿವಿಧ ಪದ್ಧತಿಗಳಿಂದ ತಯಾರಿಸುತ್ತಾರೆ. ಹಸು ಸಗಣಿ ನೆಲದ ಮೇಲೆ ಬೀಳದ ಹಾಗೆ ಕೈಯಲ್ಲಿ ಅಥವಾ ಒಂದು ಶುಚಿಯಾದ ಬಟ್ಟಲಿಯಲ್ಲಿ ಹಿಡಿದುಕೊಂಡು ವೇದ ಮಂತ್ರಗಳ ನಡುವೆ ಹೋಮ ನಡೆಸಿ ತಯಾರಿಸುವಂಥ ಭಸ್ಮವನ್ನು ಶಾಂತಿಕ ಎಂದು ಕರೆಯುತ್ತಾರೆ. ಇದು ಅತಿ ಪವಿತ್ರವಾದಂಥ ವಿಭೂತಿ. ಇದು ಕೇವಲ ನಿಮಗೆ ಆಶ್ರಮಗಳಲ್ಲಿ ಮಾತ್ರವೇ ಸಿಗುತ್ತದೆ. ಅಲ್ಲಿ ಹೋದರೆ ಮಾತ್ರ ಖಂಡಿತ ಈ ವಿಭೂತಿಯನ್ನು ತಂದಿಟ್ಟುಕೊಳ್ಳಿ. 2. ಶಿವಲಿಂಗಕ್ಕೆ ಕುಂಕುಮದ ಬೊಟ್ಟನ್ನು ಇಡಬಾರದು. ಕೇವಲ ವಿಭೂತಿ ಹಾಗೂ ಗಂಧವನ್ನು ಮಾತ್ರವೇ ಉಪಯೋಗಿಸಬೇಕು. ಪರಮೇಶ್ವರ ಯಾವಾಗಲೂ ಶ್ರದ್ಧಾ ಭಕ್ತಿಯಿಂದ ಧ್ಯಾನ ಮಾಡುತ್ತಿರುತ್ತಾರೆ. ಅವರೊಳಗೆ ಬೆಂಕಿ ಇಟ್ಟುಕೊಂಡಿರುತ್ತಾರೆ. ಅವರಿಗೆ ಕುಂಕುಮ ಸಮರ್ಪಿಸಿದರೆ ಕೆಂಪು ಬಣ್ಣದಲ್ಲಿರುವ ಕುಂಕುಮ ಶರೀರದಲ್ಲಿ ಬೇಗೆ ಹೆಚ್ಚಿಸುತ್ತದೆ. ಆದ್ದರಿಂದಲೇ ಕುಂಕುಮದ ಬದಲು ಮೈ ತಂಪು ಮಾಡಲು ಗಂಧ ಅಥವಾ ವಿಭೂತಿ ಬಳಸಬೇಕು. ಹಾಗೆಯೇ ಎಂಥ ಪರಿಸ್ಥಿತಿಯಲ್ಲೂ ತೆಂಗಿನ ನೀರನ್ನು ಶಿವಲಿಂಗದ ಮೇಲೆ ಸುರಿಯಬಾರದು. ಮುಖ್ಯವಾಗಿ ಶಿವನಿಗೆ ಇಷ್ಟವಾದ ಸೋಮವಾರದಂದು ಶಿವ ಕೈಲಾಸದಿಂದ ಭೂಲೋಕಕ್ಕೆ ಬಂದು ಭಕ್ತರನ್ನು ಆಶೀರ್ವದಿಸುತ್ತಾರೆ. ಹಾಗಾಗಿ ಸೋಮವಾರ ಬೆಳಿಗ್ಗೆ ಮರೆಯದಂತೆ ಶಿವನ ಪೂಜೆ ಮಾಡಿ ಅವರಿಗೆ ನೈವೇದ್ಯವಾಗಿ ಒಂದು ತುಂಡು ಬೆಲ್ಲವನ್ನು ಸಮರ್ಪಿಸಿ ಎಳ್ಳೆಣ್ಣೆಯಿಂದ ದೀಪ ಹಚ್ಚಿದರೆ ನಿಮ್ಮ ಭಕ್ತಿಗೆ ಶಿವ ಮೆಚ್ಚಿ ನಿಮ್ಮನ್ನು ಅನುಗ್ರಹಿಸುತ್ತಾರೆ. ಸೋಮವಾರ ಪರಮೇಶ್ವರನನ್ನು ನೋಡಲು ಮುಕ್ಕೋಟಿ ದೇವತೆಗಳು ಭೂಲೋಕದಲ್ಲಿ ಬಂದು ಶಿವನ ಆಲಯಕ್ಕೆ ಭೇಟಿ ಕೊಡುತ್ತಾರೆ. ಹಾಗಾಗಿ ಸೋಮವಾರ ಶಿವನ ಆಲಯಕ್ಕೆ ಹೋದರೆ ನಿಮ್ಮ ಕಷ್ಟಗಳು ದಿನೇ ದಿನೇ ಕಡಿಮೆಯಾಗುತ್ತಾ ಬರುತ್ತವೆ. 3. ಶಿವಾಲಯದ ಸುತ್ತಲೂ ಉಳಿದ ಆಲಯಗಳಲ್ಲಿ ಪ್ರದಕ್ಷಿಣೆ ಹಾಕುವಂತೆ ಹಾಕಬಾರದು. ಏಕೆಂದರೆ ಶಿವ ದೇವಾದಿದೇವ. ಶಿವನ ಆಲಯದ ಸುತ್ತ ಪ್ರದಕ್ಷಿಣೆ ಹಾಕಿದರೆ ಶಿವನನ್ನು ಕಡಿಮೆ ಮಾಡಿದಂತೆ ಆಗುತ್ತದೆ. ಏಕೆಂದರೆ ಶಿವನ ತಲೆಯ ಮೇಲಿಂದ ಜಾರುವ ಗಂಗೆ ದೇವಾಲಯದಲ್ಲಿ ಶಿವಲಿಂಗವನ್ನು ಅಭಿಷೇಕ ಮಾಡಿ ಆಲಯದ ಪೀಠದ ಕೆಳಗಡೆ ಏರ್ಪಾಟು ಮಾಡಲಾದ ಕಾಲುವೆಯ ಮೂಲಕ ಹೊರಗಡೆ ಪ್ರವಹಿಸುತ್ತಾಳೆ. ಪ್ರದಕ್ಷಿಣೆ ಹಾಕುವಾಗ ನಾವು ಆ ಗಂಗೆಯನ್ನು ದಾಟಬೇಕಾದ ಪರಿಸ್ಥಿತಿ ಬರುತ್ತದೆ. ಆದರೆ ಪವಿತ್ರವಾದ ಗಂಗೆಯನ್ನು ದಾಟುವುದು ಒಳ್ಳೆಯದಲ್ಲ ಎಂಬ ಉದ್ದೇಶದಿಂದ ಶಿವಾಲಯದಲ್ಲಿ ನಾವು ಪ್ರದಕ್ಷಿಣೆ ಹಾಕುವಾಗ ಅಭಿಷೇಕದ ನೀರು ಹೊರಹೋಗುವ ಜಾಗದವರೆಗೂ ಹೋಗಿ ಮತ್ತೆ ಹಿಂದಿರುಗಿ ಬಂದು ಪ್ರದಕ್ಷಿಣೆ ಹಾಕಬೇಕು. 4. ಶಿವಲಿಂಗಕ್ಕೆ ಅಭಿಷೇಕ ಮಾಡುವಾಗ ಕೇವಲ ಹಸು ಹಾಲಿನಿಂದ ಮಾತ್ರವೇ ಶಿವನಿಗೆ ಅಭಿಷೇಕ ಮಾಡಬೇಕು. ಎಮ್ಮೆ ಹಾಲನ್ನು ಬಳಸಬಾರದು. ಪ್ರತಿ ಸೋಮವಾರ ಹಸು ಹಾಲಿನಿಂದ ಶಿವನಿಗೆ ಅಭಿಷೇಕ ಮಾಡಿದರೆ ತುಂಬ ಒಳ್ಳೆಯ ಫಲ ಸಿಗುತ್ತದೆ. ಅನೇಕರು ಹಾಲಿನ ಪ್ಯಾಕೆಟನ್ನು ನೇರವಾಗಿ ಅಭಿಷೇಕಕ್ಕೆ ಬಳಸುತ್ತಾರೆ. ಆದರೆ ಆ ರೀತಿ ಮಾಡಲೇಬಾರದು. ಇದು ಮಹಾಪಾಪ. ಹಾಗಾಗಿ ಶಿವನಿಗೆ ಅಭಿಷೇಕ ಮಾಡುವಾಗ ನೀವು ಒಂದು ಗ್ಲಾಸ್ ಅಥವಾ ಚೊಂಬಿನಲ್ಲಿ ಹಾಲು ತೆಗೆದುಕೊಂಡು ಅಭಿಷೇಕ ಮಾಡಬೇಕು.
ಆದರೆ ತಾಮ್ರದ ಚೊಂಬಿನಲ್ಲಿ ಮಾತ್ರ ಅಭಿಷೇಕ ಮಾಡಬಾರದು. ಇದರ ಬಗ್ಗೆ ಸ್ವಲ್ಪ ಗಮನವಿಡಿ. ತಾಮ್ರದ ಪಾತ್ರೆಯಲ್ಲಿ ಹಾಲು ಹಾಕಿದರೆ ಅದು ವಿಷವಾಗಿ ಬದಲಾಗುತ್ತದೆ. ಸ್ಟೀಲ್ ಅಥವಾ ಮಣ್ಣಿನ ಪಾತ್ರೆ ಮಾತ್ರವೇ ಉಪಯೋಗಿಸಬೇಕು. ಮಣ್ಣಿನ ಬಟ್ಟಲು ಬಳಸಿದರೆ ಅತಿ ಹೆಚ್ಚಿನ ಪುಣ್ಯ ಪ್ರಾಪ್ತಿಯಾಗುತ್ತದೆ. 5. ಪೂಜೆಯಲ್ಲಿ ಶಿವಲಿಂಗವನ್ನು ಹಾಲಿನಿಂದ ಅಭಿಷೇಕ ಮಾಡಿದ ನಂತರ ತಪ್ಪದೆ ನೀರಿನಿಂದ ಅಭಿಷೇಕ ಮಾಡಬೇಕು. ಈ ರೀತಿ ಮಾಡಿದಾಗ ಮಾತ್ರವೇ ಸಂಪೂರ್ಣ ಅಭಿಷೇಕದ ಫಲ ದೊರಕುತ್ತದೆ. ಶಿವನಿಗೆ ಅಭಿಷೇಕ ಮಾಡುವಾಗ ಅಪ್ಪಿತಪ್ಪಿಯೂ ನಿಮ್ಮ ಬೆವರು, ಕೂದಲು, ಮಂತ್ರ ಹೇಳುವಾಗ ಎಂಜಲು ಬೀಳದಂತೆ ಜಾಗ್ರತೆ ವಹಿಸಬೇಕು. 6. ಶಿವಲಿಂಗ ಇಟ್ಟು ಅಭಿಷೇಕ ಮಾಡುವಾಗ ಸ್ಟೀಲ್ ಸ್ಟ್ಯಾಂಡನ್ನು ಬಳಸಲೇಬಾರದು. ಮನೆಯಲ್ಲಿ ಶಿವಲಿಂಗ ಇದ್ದರೆ ಜಲಧಾರೆ ತಪ್ಪದೇ ಇರಬೇಕು. ಅಂದರೆ ಶಿವಲಿಂಗದ ಮೇಲೆ ನೀರಿನ ಹನಿ ಬೀಳುತ್ತಿರುವಂತೆ ಇರಬೇಕು. ಜಲಧಾರೆ ಇಲ್ಲದೆ ಶಿವಲಿಂಗವನ್ನು ಮನೆಯಲ್ಲಿ ಇಟ್ಟುಕೊಳ್ಳಬಾರದು. ಬಿಳಿ ಕಲ್ಲಿನ ಶಿವಲಿಂಗವನ್ನು ಮನೆಯಲ್ಲಿಟ್ಟುಕೊಂಡು ಪೂಜಿಸಬಾರದು. ಬಿಳಿ ಶಿವಲಿಂಗವನ್ನು ಮಹಿಳೆಯರು ಮುಟ್ಟಬಾರದು. ಹಾಗಾಗಿ ಈ ಶಿವಲಿಂಗವನ್ನು ಮನೆಯಲ್ಲಿ ಇಟ್ಟುಕೊಳ್ಳದಿದ್ದರೆ ಉತ್ತಮ. ಒಂದು ಮನೆಯಲ್ಲಿ ಒಂದಕ್ಕಿಂತ ಹೆಚ್ಚಿನ ಶಿವಲಿಂಗಗಳನ್ನು ಇಟ್ಟುಕೊಳ್ಳಬಾರದು. ಒಂದಕ್ಕಿಂತ ಹೆಚ್ಚಿನ ಶಿವಲಿಂಗಗಳಿದ್ದರೆ ಹೆಚ್ಚಿನ ಸಮಸ್ಯೆಗಳು ನಿಮ್ಮನ್ನು ಹಿಂಬಾಲಿಸುತ್ತವೆ. ಶಿವನನ್ನು ಪೂಜಿಸುವ ಮುಂಚೆ ವಿನಾಯಕನನ್ನು ಪೂಜಿಸಬೇಕು. ಯಾವುದೇ ಶುಭ ಕಾರ್ಯ ಮಾಡುವ ಮೊದಲು ವಿನಾಯಕನ ಪೂಜೆ ಮಾಡಬೇಕೆಂದು ಸಾಕ್ಷಾತ್ ಪರಮೇಶ್ವರನೇ ಹೇಳಿದ್ದಾರೆ. ಶಿವನ ಪೂಜೆಯಲ್ಲಿ ತುಳಸಿ ಎಲೆಗಳನ್ನು ಅಪ್ಪಿತಪ್ಪಿಯೂ ಬಳಸಬಾರದು. ಪ್ರತಿ ಸೋಮವಾರ ಶಿವನ ಪೂಜೆ ಮಾಡುವ ಸಮಯದಲ್ಲಿ ಓಂ ನಮಃ ಶಿವಾಯ ಮಂತ್ರವನ್ನು ತಪ್ಪದೇ ಜಪಿಸಬೇಕು. ಈ ಪಂಚಾಕ್ಷರಿ ಮಂತ್ರ ತುಂಬಾನೇ ಶಕ್ತಿಯುತವಾದುದು. 7. ಶಿವಾಲಯದೊಳಗೆ ಹೆಜ್ಜೆ ಇಟ್ಟ ಕೂಡಲೇ ಮೊದಲು ನಾವು ನಂದಿ ದರ್ಶನ ಮಾಡಿಕೊಳ್ಳುತ್ತೇವೆ. ಶಿವನ ವಾಹನವಾದ ನಂದಿ ಕಿವಿಯೊಳಗೆ ನಮ್ಮ ಕೋರಿಕೆಗಳನ್ನು ಹೇಳಿದರೆ ಅವರು ಅದನ್ನು ಶಿವನಿಗೆ ತಿಳಿಸಿ ನಮ್ಮ ಕೋರಿಕೆಗಳು ನೆರವೇರುವಂತೆ ಮಾಡುತ್ತಾರೆ. ಶಿವ ಯಾವಾಗಲೂ ಧ್ಯಾನದಲ್ಲೇ ಇರುತ್ತಾರೆ. ಹಾಗಾಗಿ ಅವರ ತಪಸ್ಸಿಗೆ ಭಂಗ ಕಲುಗಿಸದೆ ನಮ್ಮ ಕೋರಿಕೆಗಳನ್ನು ಯಾವಾಗಲೂ ನಂದಿ ಮುಖಾಂತರವೇ ಶಿವನಿಗೆ ಹೇಳಬೇಕು. ನಂದಿ ಕಿವಿಯಲ್ಲಿ ಕೋರಿಕೆಗಳನ್ನು ಹೇಳುವಾಗ ನಮ್ಮ ಬಲಗೈ ನಂದಿ ಕಿವಿಗೆ ಅಡ್ಡವಾಗಿರಿಸಿ ನಮ್ಮ ಗೋತ್ರ, ಹೆಸರು ಹೇಳಿದ ನಂತರ ಮಾತ್ರವೇ ನಮ್ಮ ಕೋರಿಕೆ ಏನೆಂದು ಹೇಳಬೇಕು. ಅದರ ನಂತರ ನಂದಿ ಕೊಂಬುಗಳ ಮಧ್ಯೆಯಿಂದ ಶಿವನ ದರ್ಶನ ಮಾಡಿಕೊಳ್ಳಬೇಕು. ಈ ರೀತಿ ಮಾಡಿದರೆ ಕೈಲಾಸ ಪ್ರಾಪ್ತಿಯಾಗುತ್ತದೆ ಎಂದು ಶಿವಪುರಾಣ ಹೇಳುತ್ತದೆ. 8. ಎಕ್ಕದ ಹೂವಿನಿಂದ ಶಿವನನ್ನು ಪೂಜಿಸಿದರೆ ಅವರು ಬೇಗನೆ ಅನುಗ್ರಹಿಸುತ್ತಾರೆ. ಈ ರೀತಿ ಶಿವನನ್ನು ಪೂಜಿಸಿದ ಎಕ್ಕದ ಹೂವುಗಳನ್ನು ಮಹಿಳೆಯರು ತಲೆಯಲ್ಲಿ ಮುಡಿದುಕೊಂಡರೆ ತುಂಬ ಒಳ್ಳೆಯದಾಗುತ್ತದೆ. ನಂದಿವರ್ಧಕ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ಜೀವನದಲ್ಲಿ ಪ್ರಶಾಂತತೆ ಲಭಿಸುತ್ತದೆ. ಪಾರಿಜಾತ ಹೂವುಗಳನ್ನು ಶಿವನಿಗೆ ಸಮರ್ಪಿಸಿದರೆ ಕಾಲಸರ್ಪ ದೋಷಗಳು ನಶಿಸುತ್ತವೆ. ಶಿವನ ಪೂಜೆಯಲ್ಲಿ ಕೆಂಪು ಬಣ್ಣದ ಹೂವುಗಳನ್ನು ಬಳಸಬಾರದು. ಕೆಂಪು ಬಣ್ಣದ ಹೂವುಗಳಿಂದ ಶಿವನನ್ನು ಪೂಜಿಸಿದರೆ ನಿಮ್ಮ ಪೂಜೆಗೆ ತಕ್ಕ ಫಲ ಲಭಿಸುವುದಿಲ್ಲ. ಶಿವನಿಗೆ ಎಲ್ಲ ರೀತಿಯ ಹಣ್ಣುಗಳನ್ನು ನೈವೇದ್ಯವಾಗಿ ಸಮರ್ಪಿಸಬಹುದು. ಆದರೆ ಬಿಲ್ವಹಣ್ಣು ಅಂದರೆ ಶಿವನಿಗೆ ತುಂಬ ಇಷ್ಟ. ಬಿಲ್ವಹಣ್ಣು ಶಿವನಿಗೆ ಸಮರ್ಪಿಸಿದರೆ ದೀರ್ಘಾಯುಷ್ಯು ಪ್ರಾಪ್ತಿಯಾಗುತ್ತದೆ. 9. ಶಿವನಿಗೆ ತುಪ್ಪದ ಅಭಿಷೇಕ ಮಾಡಿದರೆ ಸಂತಾನ ಹಾಗೂ ಸೌಭಾಗ್ಯ ಕಲುಗುತ್ತದೆ. ಆರ್ಥಿಕ ಸಮಸ್ಯೆಗಳು ಹೋಗಲು ಶಿವನಿಗೆ ಕಬ್ಬಿನ ರಸದಲ್ಲಿ ಅಭಿಷೇಕ ಮಾಡಬೇಕು. ಪ್ರತಿ ತಿಂಗಳು ಬರುವ ಹುಣ್ಣಿಮೆಯಂದು ಶಿವಾಲಯದಲ್ಲಿ ಒಂದು ದೀಪವಾದರೂ ಬೆಳಗಿದರೆ ನಿಮಗೆ ಮುಕ್ಕೋಟಿ ದೇವತೆಗಳನ್ನು ಪೂಜಿಸಿದಷ್ಟು ಪುಣ್ಯ ಕಲುಗುತ್ತದೆ ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ. ಈ ವಿಡಿಯೋ ನಿಮಗಿಷ್ಟವಾದಲ್ಲಿ ಲೈಕ್ ಹಾಗೂ ಶೇರ್ ಮಾಡಿ. ಇಂತಹ ಹೆಚ್ಚಿನ ಉಪಯುಕ್ತ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ನಾಳೆ ಮತ್ತೊಂದು ವಿಡಿಯೋದೊಂದಿಗೆ ಪುನಃ ಭೇಟಿಯಾಗೋಣ. ಧನ್ಯವಾದಗಳು.